ನೋಡಿ, ಎಲೆಕ್ಷನ್ ಬಂತು ಅಂತಂದ್ರೆ ರಾಜಕಾರಣಿಗಳು ಎಷ್ಟರ ಮಟ್ಟಿಗೆ ಭರವಸೆಗಳನ್ನ ಕೊಡ್ತಾರೆ, ಆ ಭರವಸೆಯನ್ನ ಅಧಿಕಾರಕ್ಕೆ ಬಂದ ಮೇಲೆ ಈಡೇರಿಸ್ತಾರ, ಇದೇ ರಾಜಕಾರಣ. ಬಿಹಾರದಲ್ಲಂತೂ ಎಲ್ಲೇ ಮೀರಿರುತ್ತೆ. ತೇಜಸ್ವಿ ಯಾದವ್ ಒಂದು ಆಶ್ವಾಸನೆಯನ್ನ ಕೊಟ್ಟಿರೋದು ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಅವರು ಕೊಟ್ಟಿರುವಂತಹ ಆಶ್ವಾಸನೆ ಯಾವತ್ತಿಗೂ ಕೂಡ ಈಡೇರುವುದಿಲ್ಲ, ಆ ಮಾತು ಬೇರೆ. ಯಾಕೆ ಅಂತಂದ್ರೆ ನೋಡಿ, ನೀವು ಲೆಕ್ಕ ಹಾಕಿ 2,49,00,000 ಸರ್ಕಾರಿ ಉದ್ಯೋಗವನ್ನ ಕೊಡ್ತೀನಿ ಅಂತ ತೇಜಸ್ವಿ ಯಾದವ್ ಹೇಳಿದ್ದಾರೆ. ಅಂದ್ರೆ ಒಂದೊಂದು ಮನೆಗೂ ಒಂದೊಂದು ಸರ್ಕಾರಿ ಉದ್ಯೋಗ ಅಂತ ಹೇಳಿ, ಒಂದೊಂದು ಮನೆಗೂ ಒಬ್ಬೊಬ್ಬರನ್ನ ಸರ್ಕಾರಿ ನೌಕರನಾಗಿ ಮಾಡೋದು. ಅವ್ರು ಓದಿರ್ತಾರೋ ಇಲ್ವೋ ಅದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಕೊಟ್ಟಿಲ್ಲ. ಅವರು ಒಟ್ಟಿನಲ್ಲಿ ಒಂದು ಮನೆಗೆ ಒಬ್ಬ ಸರ್ಕಾರಿ ಉದ್ಯೋಗಿಯನ್ನಾಗಿ ಮಾಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ನೋಡಿ, ಭಾರತ ಸರ್ಕಾರದಲ್ಲಿ ತರಹೇವಾರಿ ಇಲಾಖೆಗಳಿದೆ. ಆ ಇಲಾಖೆಗಳಲ್ಲಿ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಒಟ್ಟು 30 ಲಕ್ಷ ಜನರಿಗೆ ಉದ್ಯೋಗ ಇದೆ. ಕೇಂದ್ರ ಸರ್ಕಾರ 30 ಲಕ್ಷ ಜನರಿಗೆ ಉದ್ಯೋಗವನ್ನ ನೀಡಿದೆ. ಇವರು ತೇಜಸ್ವಿ ಯಾದವ್ 2,49,00,000 ಸರ್ಕಾರಿ ಉದ್ಯೋಗವನ್ನ ಕೊಡ್ತಾರಂತೆ. ಪ್ರತಿ ಮನೆಗೆ ಒಂದು ಉದ್ಯೋಗ ಕೊಟ್ಟರು ಕೂಡ, ಪ್ರತಿ ಮನೆಗೂ ಒಂದು ಉದ್ಯೋಗವನ್ನ ಕೊಟ್ಟರು ಕೂಡ ಕನಿಷ್ಠ ಒಬ್ಬರಿಗೆ 25,000 ರೂಪಾಯಿ ಸಂಬಳ ಕೊಡಬೇಕಾಗತ್ತೆ. ಇವರು 25,000 ಇಂಟು 2,49,00,000 ಮಾಡಿ ಒಂದು ವರ್ಷಕ್ಕೆ ಸ್ಯಾಲರಿನೇ 6.22 ಲಕ್ಷ ಕೋಟಿ ಬೇಕಾಗುತ್ತೆ. ಬಿಹಾರ ಸರ್ಕಾರದ ಬಜೆಟ್ ಇರೋದೆಷ್ಟು? 2 ಲಕ್ಷ ಕೋಟಿ. ಇವರು ವೇತನನೇ 6 ಲಕ್ಷ ಕೋಟಿ ಕೊಡೋದಕ್ಕಾಗತ್ತಾ? ಯಾರನ್ನೇ ಯಾಮಾರಿಸ್ತಾ ಇದ್ದಾರೆ ಇವರು? ಯಾರಿಗೆ ಸುಳ್ಳು ಹೇಳ್ತಾ ಇದ್ದಾರೆ? ಯಾರಿಗೆ ಬುರುಡೆ ಬಿಡ್ತಾ ಇದ್ದಾರೆ? ಅವರ ಒಂದು ವರ್ಷದ ಒಟ್ಟು ಆಯವ್ಯಯ ಬಜೆಟ್ 2 ಲಕ್ಷ ಕೋಟಿ. ನೀವು ಒಂದು ಮನೆಗೆ ಒಬ್ಬರನ್ನ ಸರ್ಕಾರಿ ನೌಕರನ್ನಾಗಿ ತಗೊಂಡ್ರೆ ಅವರಿಗೆ 25,000 ರೂಪಾಯಿ ಸಂಬಳ ಕೊಟ್ರೆ 6.22 ಲಕ್ಷ ಕೋಟಿ ಬೇಕು. ಎಲ್ಲಿಂದ ತಗೊಂಡ್ಬರ್ತೀರಿ ತೇಜಸ್ವಿ ಯಾದವ್ ದುಡ್ಡನ್ನ? ಸುಮ್ಮನೆ ಜನರನ್ನ ಯಾಮಾರಿಸುದು ಅಂದ್ರೆ ಇದೇನಾ? ಇದಕ್ಕಿಂತ ಉದಾಹರಣೆ ಬೇಕಾ? ನಮ್ಮ ಕರ್ನಾಟಕದ 4 ಲಕ್ಷ ಕೋಟಿ ರೂಪಾಯಿ ಇದೆ ಬಜೆಟ್ನ ಗಾತ್ರ. ಬಿಹಾರದ್ದು 2 ಲಕ್ಷ ಕೋಟಿ. ಇದ್ರ ಮಧ್ಯೆ 6 ಲಕ್ಷ ಕೋಟಿ ರೂಪಾಯಿ ಸಂಬಳ ಕೊಡ್ತಾನಂತೆ ತೇಜಸ್ವಿ ಯಾದವ್. ನೋಡಿ, ಈ ರೀತಿ ಜನರನ್ನ ಯಾಮಾರಿಸುವಂತ ಕೆಲಸ ರಾಜಕಾರಣಿಗಳಿಂದ ಬಹಳ ಅಚ್ಚುಕಟ್ಟಾಗಿ ಆಗ್ತಾ ಇರುತ್ತೆ. ಯಾಮಾರಬಾರದು ಅನ್ನೋದು ನಮ್ಮ ಉದ್ದೇಶ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ನೋಡಿ, ಎಲೆಕ್ಷನ್ ಬಂತು ಅಂತಂದ್ರೆ ರಾಜಕಾರಣಿಗಳು ಎಷ್ಟರ ಮಟ್ಟಿಗೆ ಭರವಸೆಗಳನ್ನ ಕೊಡ್ತಾರೆ, ಆ ಭರವಸೆಯನ್ನ ಅಧಿಕಾರಕ್ಕೆ ಬಂದ ಮೇಲೆ ಈಡೇರಿಸ್ತಾರ, ಇದೇ ರಾಜಕಾರಣ. ಬಿಹಾರದಲ್ಲಂತೂ ಎಲ್ಲೇ ಮೀರಿರುತ್ತೆ. ತೇಜಸ್ವಿ ಯಾದವ್ ಒಂದು ಆಶ್ವಾಸನೆಯನ್ನ ಕೊಟ್ಟಿರೋದು ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಅವರು ಕೊಟ್ಟಿರುವಂತಹ ಆಶ್ವಾಸನೆ ಯಾವತ್ತಿಗೂ ಕೂಡ ಈಡೇರುವುದಿಲ್ಲ, ಆ ಮಾತು ಬೇರೆ. ಯಾಕೆ ಅಂತಂದ್ರೆ ನೋಡಿ, ನೀವು ಲೆಕ್ಕ ಹಾಕಿ 2,49,00,000 ಸರ್ಕಾರಿ ಉದ್ಯೋಗವನ್ನ ಕೊಡ್ತೀನಿ ಅಂತ ತೇಜಸ್ವಿ ಯಾದವ್ ಹೇಳಿದ್ದಾರೆ. ಅಂದ್ರೆ ಒಂದೊಂದು ಮನೆಗೂ ಒಂದೊಂದು ಸರ್ಕಾರಿ ಉದ್ಯೋಗ ಅಂತ ಹೇಳಿ, ಒಂದೊಂದು ಮನೆಗೂ ಒಬ್ಬೊಬ್ಬರನ್ನ ಸರ್ಕಾರಿ ನೌಕರನಾಗಿ ಮಾಡೋದು. ಅವ್ರು ಓದಿರ್ತಾರೋ ಇಲ್ವೋ ಅದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಕೊಟ್ಟಿಲ್ಲ. ಅವರು ಒಟ್ಟಿನಲ್ಲಿ ಒಂದು ಮನೆಗೆ ಒಬ್ಬ ಸರ್ಕಾರಿ ಉದ್ಯೋಗಿಯನ್ನಾಗಿ ಮಾಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ನೋಡಿ, ಭಾರತ ಸರ್ಕಾರದಲ್ಲಿ ತರಹೇವಾರಿ ಇಲಾಖೆಗಳಿದೆ. ಆ ಇಲಾಖೆಗಳಲ್ಲಿ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಒಟ್ಟು 30 ಲಕ್ಷ ಜನರಿಗೆ ಉದ್ಯೋಗ ಇದೆ. ಕೇಂದ್ರ ಸರ್ಕಾರ 30 ಲಕ್ಷ ಜನರಿಗೆ ಉದ್ಯೋಗವನ್ನ ನೀಡಿದೆ. ಇವರು ತೇಜಸ್ವಿ ಯಾದವ್ 2,49,00,000 ಸರ್ಕಾರಿ ಉದ್ಯೋಗವನ್ನ ಕೊಡ್ತಾರಂತೆ. ಪ್ರತಿ ಮನೆಗೆ ಒಂದು ಉದ್ಯೋಗ ಕೊಟ್ಟರು ಕೂಡ, ಪ್ರತಿ ಮನೆಗೂ ಒಂದು ಉದ್ಯೋಗವನ್ನ ಕೊಟ್ಟರು ಕೂಡ ಕನಿಷ್ಠ ಒಬ್ಬರಿಗೆ 25,000 ರೂಪಾಯಿ ಸಂಬಳ ಕೊಡಬೇಕಾಗತ್ತೆ. ಇವರು 25,000 ಇಂಟು 2,49,00,000 ಮಾಡಿ ಒಂದು ವರ್ಷಕ್ಕೆ ಸ್ಯಾಲರಿನೇ 6.22 ಲಕ್ಷ ಕೋಟಿ ಬೇಕಾಗತ್ತೆ. ಬಿಹಾರ ಸರ್ಕಾರದ ಬಜೆಟ್ ಇರೋದೆಷ್ಟು? 2 ಲಕ್ಷ ಕೋಟಿ. ಇವರು ವೇತನನೇ 6 ಲಕ್ಷ ಕೋಟಿ ಕೊಡೋದಕ್ಕಾಗತ್ತಾ? ಯಾರನ್ನೇ ಯಾಮಾರಿಸ್ತಾ ಇದ್ದಾರೆ ಇವರು? ಯಾರಿಗೆ ಸುಳ್ಳು ಹೇಳ್ತಾ ಇದ್ದಾರೆ? ಯಾರಿಗೆ ಬುರುಡೆ ಬಿಡ್ತಾ ಇದ್ದಾರೆ? ಅವರ ಒಂದು ವರ್ಷದ ಒಟ್ಟು ಆಯವ್ಯಯ ಬಜೆಟ್ 2 ಲಕ್ಷ ಕೋಟಿ. ನೀವು ಒಂದು ಮನೆಗೆ ಒಬ್ಬರನ್ನ ಸರ್ಕಾರಿ ನೌಕರನ್ನಾಗಿ ತಗೊಂಡ್ರೆ ಅವರಿಗೆ 25,000 ರೂಪಾಯಿ ಸಂಬಳ ಕೊಟ್ರೆ
6.22 ಲಕ್ಷ ಕೋಟಿ ಬೇಕು. ಎಲ್ಲಿಂದ ತಗೊಂಡ್ಬರ್ತೀರಿ ತೇಜಸ್ವಿ ಯಾದವ್ ದುಡ್ಡನ್ನ? ಸುಮ್ಮನೆ ಜನರನ್ನ ಯಾಮಾರಿಸೋದು ಅಂದ್ರೆ ಇದೇನಾ? ಇದಕ್ಕಿಂತ ಉದಾಹರಣೆ ಬೇಕಾ? ನಮ್ಮ ಕರ್ನಾಟಕದ್ದೇ 4 ಲಕ್ಷ ಕೋಟಿ ರೂಪಾಯಿ ಇದೆ ಬಜೆಟ್ನ ಗಾತ್ರ. ಬಿಹಾರದ್ದು 2 ಲಕ್ಷ ಕೋಟಿ. ಇದ್ರ ಮಧ್ಯೆ 6 ಲಕ್ಷ ಕೋಟಿ ರೂಪಾಯಿ ಸಂಬಳ ಕೊಡ್ತಾವಂತಿ ತೇಜಸ್ವಿ ಯಾದವ್. ನೋಡಿ, ಈ ರೀತಿ ಜನರನ್ನ ಯಾಮಾರಿಸುವಂತ ಕೆಲಸ ರಾಜಕಾರಣಿಗಳಿಂದ ಬಹಳ ಅಚ್ಚುಕಟ್ಟಾಗಿ ಆಗ್ತಾ ಇರುತ್ತೆ. ಯಾಮಾರಬಾರದು ಅನ್ನೋದು ನಮ್ಮ ಉದ್ದೇಶ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ನೋಡಿ, ಎಲೆಕ್ಷನ್ ಬಂತು ಅಂತಂದ್ರೆ ರಾಜಕಾರಣಿಗಳು ಎಷ್ಟರ ಮಟ್ಟಿಗೆ ಭರವಸೆಗಳನ್ನ ಕೊಡ್ತಾರೆ, ಆ ಭರವಸೆಯನ್ನ ಅಧಿಕಾರಕ್ಕೆ ಬಂದ ಮೇಲೆ ಈಡೇರಿಸ್ತಾರ, ಇದೇ ರಾಜಕಾರಣ. ಬಿಹಾರದಲ್ಲಂತೂ ಎಲ್ಲೇ ಮೀರಿರುತ್ತೆ. ತೇಜಸ್ವಿ ಯಾದವ್ ಒಂದು ಆಶ್ವಾಸನೆಯನ್ನ ಕೊಟ್ಟಿರೋದು ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಅವರು ಕೊಟ್ಟಿರುವಂತಹ ಆಶ್ವಾಸನೆ ಯಾವತ್ತಿಗೂ ಕೂಡ ಈಡೇರುವುದಿಲ್ಲ, ಆ ಮಾತು ಬೇರೆ. ಯಾಕೆ ಅಂತಂದ್ರೆ ನೋಡಿ, ನೀವು ಲೆಕ್ಕ ಹಾಕಿ, 2,49,00,000 ಸರ್ಕಾರಿ ಉದ್ಯೋಗವನ್ನ ಕೊಡ್ತೀನಿ ಅಂತ ತೇಜಸ್ವಿ ಯಾದವ್ ಹೇಳಿದ್ದಾರೆ. ಅಂದ್ರೆ ಒಂದೊಂದು ಮನೆಗೂ ಒಂದೊಂದು ಸರ್ಕಾರಿ ಉದ್ಯೋಗ ಅಂತ ಹೇಳಿ, ಒಂದೊಂದು ಮನೆಗೂ ಒಬ್ಬೊಬ್ಬರನ್ನ ಸರ್ಕಾರಿ ನೌಕರನಾಗಿ ಮಾಡೋದು. ಅವ್ರು ಓದಿರ್ತಾರೋ ಇಲ್ವೋ ಅದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಕೊಟ್ಟಿಲ್ಲ ಅವರು. ಒಟ್ಟಿನಲ್ಲಿ ಒಂದು ಮನೆಗೆ ಒಬ್ಬ ಸರ್ಕಾರಿ ಉದ್ಯೋಗ, ಸರ್ಕಾರಿ ಉದ್ಯೋಗಿಯನ್ನಾಗಿ ಮಾಡ್ತೀವಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ನೋಡಿ, ಭಾರತ ಸರ್ಕಾರದಲ್ಲಿ ತರಹೇವಾರಿ ಇಲಾಖೆಗಳಿದೆ. ಆ ಇಲಾಖೆಗಳಲ್ಲಿ ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಒಟ್ಟು 30 ಲಕ್ಷ ಜನರಿಗೆ ಉದ್ಯೋಗ ಇದೆ. ಕೇಂದ್ರ ಸರ್ಕಾರ 30 ಲಕ್ಷ ಜನರಿಗೆ ಉದ್ಯೋಗವನ್ನ ನೀಡಿದೆ. ಇವರು ತೇಜಸ್ವಿ ಯಾದವ್ 2,49,00,000 ಸರ್ಕಾರಿ ಉದ್ಯೋಗವನ್ನ ಕೊಡ್ತಾರಂತೆ. ಪ್ರತಿ ಮನೆಗೆ ಒಂದು ಉದ್ಯೋಗ ಕೊಟ್ಟರು ಕೂಡ, ಪ್ರತಿ ಮನೆಗೂ ಒಂದು ಉದ್ಯೋಗವನ್ನ ಕೊಟ್ಟರು ಕೂಡ ಕನಿಷ್ಠ ಒಬ್ಬರಿಗೆ 25,000 ರೂಪಾಯಿ ಸಂಬಳ ಕೊಡಬೇಕಾಗತ್ತೆ. ಇವರು 25,000 ಇಂಟು 2,49,00,000 ಮಾಡಿ ಒಂದು ವರ್ಷಕ್ಕೆ ಸ್ಯಾಲರಿನೇ 6.22 ಲಕ್ಷ ಕೋಟಿ ಬೇಕಾಗತ್ತೆ. ಬಿಹಾರ ಸರ್ಕಾರದ ಬಜೆಟ್ ಇರೋದೆಷ್ಟು? 2 ಲಕ್ಷ ಕೋಟಿ. ಇವರು ವೇತನನೇ 6 ಲಕ್ಷ ಕೋಟಿ ಕೊಡೋದಕ್ಕಾಗತ್ತಾ? ಯಾರನ್ನ ಯಾಮಾರಿಸ್ತಾ ಇದ್ದಾರೆ ಇವರು? ಯಾರಿಗೆ ಸುಳ್ಳು ಹೇಳ್ತಾ ಇದ್ದಾರೆ? ಯಾರಿಗೆ ಬುರುಡೆ ಬಿಡ್ತಾ ಇದ್ದಾರೆ? ಅವರ ಒಂದು ವರ್ಷದ ಒಟ್ಟು ಆಯವ್ಯಯ ಬಜೆಟ್ 2 ಲಕ್ಷ ಕೋಟಿ. ನೀವು ಒಂದು ಮನೆಗೆ ಒಬ್ಬರನ್ನ ಸರ್ಕಾರಿ ನೌಕರನ್ನಾಗಿ ತಗೊಂಡ್ರೆ ಅವರಿಗೆ 25,000 ರೂಪಾಯಿ ಸಂಬಳ ಕೊಟ್ರೆ 6.22 ಲಕ್ಷ ಕೋಟಿ ಬೇಕು. ಎಲ್ಲಿಂದ ತಗೊಂಡ್ಬರ್ತೀರಿ ತೇಜಸ್ವಿ ಯಾದವ್ ದುಡ್ಡನ್ನ? ಸುಮ್ಮನೆ ಜನರನ್ನ ಯಾಮಾರಿಸೋದು ಅಂದ್ರೆ ಇದೇನಾ? ಇದಕ್ಕಿಂತ ಉದಾಹರಣೆ ಬೇಕಾ? ನಮ್ಮ ಕರ್ನಾಟಕದ್ದೇ 4 ಲಕ್ಷ ಕೋಟಿ ರೂಪಾಯಿ ಇದೆ ಬಜೆಟ್ನ ಗಾತ್ರ. ಬಿಹಾರದ್ದು 2 ಲಕ್ಷ ಕೋಟಿ. ಇದ್ರ ಮಧ್ಯೆ 6 ಲಕ್ಷ ಕೋಟಿ ರೂಪಾಯಿ ಸಂಬಳ ಕೊಡ್ತಾವಂತಿ ತೇಜಸ್ವಿ ಯಾದವ್. ನೋಡಿ, ಈ ರೀತಿ ಜನರನ್ನ ಯಾಮಾರಿಸುವಂತ ಕೆಲಸ ರಾಜಕಾರಣಿಗಳಿಂದ ಬಹಳ ಅಚ್ಚುಕಟ್ಟಾಗಿ ಆಗ್ತಾ ಇರುತ್ತೆ. ಯಾಮಾರಬಾರದು ಅನ್ನೋದು ನಮ್ಮ ಉದ್ದೇಶ. ಈಗ ಚಿಕ್ಕ ಬ್ರೇಕ್ ಇರುತ್ತೆ.